ಕಲಬುರಗಿ ನಗರದಲ್ಲಿ ಇಂದು ಗೋಮಾತೆಯ ಗೌರವದ ಅಭಿಯಾನದ ಕಾರ್ಯಕ್ರಮ ನಿಮಿತ್ತವಾಗಿ ಗೋಮಾತೆ ರಾಷ್ಟ್ರಮಾತಾ ಎಂದು ಬೃಹತ್ ರ್ಯಾಲಿ ಮಾಡಿ ತಹಸೀಲ್ದಾರ್ ಕಚೇರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ನಗರದ ನಗರೇಶ್ವರ ಶಾಲೆಯಿಂದ ಕಲಬುರಗಿ ತಹಸೀಲ್ದಾರ್ ಕಚೇರಿವರೆಗೂ ಗೋಮಾತಾ ಅದ್ದೂರಿ ಮೆರವಣಿಗೆ ಮಾಡುವುದರ ಮುಖಾಂತರವಾಗಿ ಗೋಮಾತಾ ರಾಷ್ಟ್ರಮಾತಾ ಎಂಬ ಘೋಷವಾಕ್ಯದಡಿ ಅನೇಕ ಗೋಮಾತೆಯರ ಅಭಿಮಾನಿಗಳು ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ತಹಸೀಲ್ದಾರ್ಗೆ ಮನವಿ ನೀಡುವ ಮುಖಾಂತರವಾಗಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ವಿನಂತಿಯನ್ನು ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು. ಇವತ್ತು 27ನೇ ಏಪ್ರಿಲ್ ತಾರೀಕಿನಂದು ಗೋಮಾತೆ ಗೌರವ ದಿನ ಅಂಥೇಳಿ ನಾವೇನು ಘೋಷಣೆ ಕೂಗುತ್ತಾ ದೇಶದಾದ್ಯಂತ ಕೋಟ್ಯಾಂತರ ಗೋರಕ್ಷಕರಾಗಿರ್ಬೋದು ಮತ್ತು ಸನಾತನ ಧರ್ಮದ ಸಾಧು ಸಂತರು ಕೂಡ ಒಂದು ಸಂಕಲ್ಪ ತೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಗೋರಕ್ಷಣೆ ಆಗಬೇಕು. ಮೊದಲು ಫಸ್ಟ್ ಏನು ಗೋಹತ್ಯೆ ನಿಷೇಧ ಇದೆ ಅದು ಸಂಪೂರ್ಣವಾಗಿ ಜಾರಿಯಾಗಬೇಕು ಅಂಥೇಳಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಕಳೆದ 6 ವರ್ಷದಿಂದ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಇದ್ದರೂ ಕೂಡ ಸಂಪೂರ್ಣವಾಗಿ ಅದು ಚಾಲು ಆಗ್ತಾ ಇಲ್ಲ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಸೊ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಆಗಬೇಕು ಮತ್ತು ಗೋ ಸಂರಕ್ಷಣೆ ಆಗಬೇಕು. ಗೋಮಾತೆ ರಾಷ್ಟ್ರ ಮಾತೆ ಆಗಬೇಕೆನ್ನುವ ಸಂಕಲ್ಪವನ್ನು ಇಟ್ಟುಕೊಂಡು ದೇಶದಾದ್ಯಂತ ಕೋಟ್ಯಾಂತರ ಗೋರಕ್ಷಕರು ಮಿಸ್ಕಾಲ್ ಅಭಿಯಾನ ಆಗಿರ್ಬೋದು ಮತ್ತು ಯಾತ್ರೆ ತಹಶೀಲ್ದಾರ್ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಇದು ದೇಶದ ಎಲ್ಲ ತಾಲೂಕು ಕೇಂದ್ರಗಳು ನಡೀತಾ ಇದೆ. ತಾಲೂಕು ಮ್ಯಾಜಿಸ್ಟ್ರೇಟ್ ಆದಂಥ ತಾಲೂಕಾ ದಂಡಾಧಿಕಾರಿಗಳಿಂದ ಈ ಮನವಿ ಪತ್ರ ಹೋಗ್ತಾ ಇದೆ. 3 ತಿಂಗಳ ಕಾಲ ಎಲ್ಲ ಗೋರಕ್ಷಕರು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. 3 ತಿಂಗಳಲ್ಲಿ ಗೋಮಾತೆ ರಾಷ್ಟ್ರಮಾತೆ ಎಂದು ಘೋಷಣೆ ಕೂಡಲೇ ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ದರೆ ನಾವು ಗೋರಕ್ಷಕರು ದೇಶದಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಎಲ್ಲರೂ ಒಂದು ಇವತ್ತು ಯಾತ್ರೆಯನ್ನು ಹಮ್ಮಿಕೊಂಡಿದ್ದೆವು. ಎಲ್ಲ ಗೋರಕ್ಷಕರು ಯಾತ್ರೆಯಲ್ಲಿ ಭಾಗವಹಿಸಿದ್ರು. ಇವತ್ತು ತಹಶೀಲ್ದಾರ್ ಮೂಲಕ ನಾವು ಮನವಿ ಕೊಟ್ಟಿದ್ದೇವೆ ರಾಷ್ಟ್ರಪತಿಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕಾಗಿರ್ಬೋದು, ರಾಜ್ಯ ಸರ್ಕಾರಕ್ಕೆ ಕೂಡ ನಾವು ಒಂದು 3 ತಿಂಗಳ ಕಾಲಾವಕಾಶ ಕೊಟ್ಟಿದ್ದೇವೆ. ಗೋಮಾತೆ ರಾಷ್ಟ್ರಮಾತೆ ಮಾಡಬೇಕು ಅಂಥೇಳಿ ನಾವು ಎಲ್ಲರೂ ಒಂದು ಅಭಿಯಾನದ ಮೂಲಕ ಎಲ್ಲರಿಗೆ ಮನವಿ ಮಾಡ್ಕೊತಾ ಇದ್ದೇವೆ. ನಮ್ಮ ಹೆಸರು ಬಸವಾಮೃತ ಗೋರಕ್ಷಕ ಶರಣರು ಅಂತೇಳಿ ಇವತ್ತೇನು ಕಲಬುರಗಿಯಲ್ಲಿ ಗೋಮಾತಾ ರಾಷ್ಟ್ರಮಾತಾ ಘೋಷಣೆ ಆಗಬೇಕಂತೇಳಿ ಸಕಲ ಜಿಲ್ಲೆಯ ಜನರು ಇಲ್ಲೇನು ಬಂದು ಸೇರಿದ್ದೀವಿ. ಇದಕ್ಕೆ ಉದ್ದೇಶ ಏನಪ್ಪ ಅಂತಂದ್ರೆ ಸುಮಾರು 900 ವರ್ಷಗಳಿಂದ ನಮ್ಮ ಗೋಮಾತೆ ಹತ್ಯೆ ನಡೀತಾನೇ ಇದೆ. ಗೋಮಾತೆ ಅಂತಂದ್ರೆ ನಮ್ಮೆಲ್ಲರಿಗೂ ಸರ್ವ ಜನರಿಗೆ ಸಾಕ್ತಕ್ಕಂಥ ತಾಯಿಯಾಗಿದ್ದಾಳೆ. ಅಂಥದ್ದು ಸ್ವತಂತ್ರ ಸಿಕ್ಕ ನಂತರ ಪ್ರತಿದಿನ ಮತ್ತೆ ಹೆಚ್ಚಿಗೆ ಗೊತ್ತಿಲ್ಲ ಹೇಗೆ ಬಂದು ಅಂತಂದ್ರೆ ಒಂದು ದಿನಕ್ಕೆ 80,000 ಗೋಮಾತೆಯರ ಹತ್ಯೆ ನಡೀತಾ ಇದೆ. ಇದು ಸರ್ಕಾರದ ದಾಖಲೆ ಪ್ರಕಾರ, ದಾಖಲೆ ಎಲ್ಲರದ್ದು ಬೇರೆ ಅದ. ಇದೇ ರೀತಿ ಹತ್ಯೆ ನಡೀತಾ ಹೋಯ್ತಪ್ಪ ಅಂತಂದ್ರೆ 2036ರವರೆಗೆ ಒಂದೂ ಸಹ ಗೋಮಾತೆ ಉಳಿಯಂಗಿಲ್ಲ ಅಂತೇಳಿ ರಾಷ್ಟ್ರೀಯ ಸಾಧು ಸಂತರು, ಎಲ್ಲ ರಾಜ್ಯದ ಸಾಧು ಸಂತರು ಒಂದೇ ಒಂದು ತೀರ್ಮಾನ ತೊಗೊಂಡ್ಬಿಟ್ರು. ಇದು ಗೋಮಾತಾ ರಾಷ್ಟ್ರಮಾತಾ ಆಗಬೇಕು. ಯಾಕಂದ್ರೆ ರಾಷ್ಟ್ರ ಪ್ರಾಣಿ, ರಾಷ್ಟ್ರ ಪಕ್ಷಿ, ರಾಷ್ಟ್ರಪಿತ, ರಾಷ್ಟ್ರಪತಿ ಎಲ್ಲ ಅದಾರ. ರಾಷ್ಟ್ರಮಾತಾ ಆದ್ರೆ ಅವರಿಗೆ ಆದಂಥ ಒಂದು ಸೆಕ್ಯೂರಿಟಿ ಸಿಗ್ತದ. ಈಗ ಹೆಂಗೆ ರಾಷ್ಟ್ರಪತಿ ಒಬ್ಬರೇ ಅದಾರಂದ್ರೆ 350 ರೂಮಿಂದ ಒಂದು ಕೋಣಿ ಅದಾವ್ರಿಗೆ ಸೆಕ್ಯೂರಿಟಿ ಅದ. ಆ ರೀತಿ ಗೋಮಾತೆಗೆ ಸೆಕ್ಯೂರಿಟಿ ಕೊಡಬೇಕು. ಗೋಚರ ಭೂಮಿ ಏನಪ್ಪ ಅಂತಂದ್ರೆ ಲಕ್ಷಾಂತರ ಗೋಚರ ಭೂಮಿ ಇತ್ತು ನಮ್ಮ ಭಾರತ ದೇಶದಾಗ. ಪ್ರತಿ ಹಳ್ಳಿದಾಗ 200 ಎಕರೆ 300 ಎಕರೆ ಗೋಮಾತೆ
ಗೋಮಾಳ ಭೂಮಿ ಇತ್ತು. ಆ ಗೋಮಾಳ ಭೂಮಿ ಎಲ್ಲಿಗೆ ಹೋಯ್ತು ಯಾರಿಗೂ ಗೊತ್ತಾಗಲಿಲ್ಲ. ನಾವು ಹೆಸರಿಗೆ ಗೋಭಕ್ತರತ್ತೀವಿ, ಹೋರಾಟ ಮಾಡ್ತೀವಿ, ಆದ್ರೆ ನಮ್ಮ ತಾಯಿದು ಭೂಮಿ ಕಳ್ಕೊಂಡು ನಮ್ಗೆ ಗೊತ್ತಿಲ್ಲ. ನಮ್ಮ ಹಡದ ಒಂದು 10x10 ಒಂದು ಜಾಗ ಹೋಗಿತ್ತಂದ್ರೆ ಕೋಟಿಗೆ ಹೋಗ್ತೀವಿ, ಹೋರಾಟ ಮಾಡ್ತೀವಿ. ಆದ್ರೆ ಲಕ್ಷಾಂತರ ಗೋಮಾತೆಯ ಭೂಮಿ ಹೋಗ್ಯದ, ಅವ್ರ ಮಕ್ಕಳು ನಾವೇನಪ್ಪ ನಮಗೇನು ಗೊತ್ತೇ ಆಗಿಲ್ಲ. ಅದಕ್ಕಾಗಿ ಏನಪ್ಪ ಗೋಮಾಳ ಭೂಮಿ ಮರಳಿ ಬರ್ತೋ ಬಿಡ್ತೋ ಇರ್ತಕ್ಕಂಥ ಗೋಮಾಳ ಭೂಮಿ ರಕ್ಷಣೆ ಮಾಡಬೇಕು. ಮತ್ತಂದ್ರೆ ಎಲ್ಲ ಗೋಶಾಲೆಗಳೇನಪ್ಪ ಅಂದ್ರೆ ಪಶುವೈದ್ಯಕ್ಕೆ ತರಬೇತಿ ಕೊಡಬೇಕು ಅಂತೇಳಿ ರಾಷ್ಟ್ರೀಯ ಸಾಧು ಸಂತರು ಈ ನಿರ್ಣಯ ತೆಗೆದುಕೊಂಡ್ರು. ನವೆಂಬರ್ ತಿಂಗಳಲ್ಲಿ ಏನಪ್ಪ ಅಂತಂದ್ರೆ ಪದ್ಮೇಡ ಗೋಶಾಲೆ ರಾಜಸ್ಥಾನದಲ್ಲಿ ತೆಗೆದುಕೊಂಡ್ರು. ನಂತರ ಮಾರ್ಚ್ 15ಕ್ಕೆ ಬೆಂಗಳೂರಿಗೆ ಬಂದರು. ಕಲಬುರಗಿಯಿಂದ ಒಂದು ಯುವಕರ ತಂಡ ಹೋಯ್ತಲ್ಲಿ, ಅವರಿಗೆಲ್ಲ ಮಾರ್ಗದರ್ಶನ ಮಾಡಿದ್ರು. ಇದ್ರಾಗ ಯಾವುದೇ ₹1 ದೇಣಿಗೆ ತಗೊಲಾರ್ದಂಗೆ ಈ ಒಂದು ನೀವು ಗೋಮಾತಾ ರಾಷ್ಟ್ರಮತೆಗಾಗಿ ನೀವು ದುಡಿಬೇಕು, ಹಸ್ತಾಕ್ಷರ ತಗೊಳ್ಬೇಕು. ತಿಂಗಳಗಟ್ಟಲೆ 6 ತಿಂಗಳಗಟ್ಟಲೆ ಏನಪ್ಪ ಅಂತಂದ್ರೆ ಅನೇಕ ಯುವಕರು ತಮ್ಮ ಮನೆ ಬಿಟ್ಟರು, ಎಲ್ಲ ಬಿಟ್ಟರು. ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಕಾರಣ ಆದರು. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರು ಸಹಕಾರ ಕೊಟ್ಟಿದ್ದೀರಿ. ಈ ಒಂದು ವೇಳೆ ಜುಲೈ 27 ಒಳಗೆ ಗೋಮಾತಾ ರಾಷ್ಟ್ರಮಾತಾ ಮಾಡಲಿಲ್ಲ ಪ್ರಧಾನಮಂತ್ರಿಗಳು ಅಂದ್ರೆ ಅಬ್ನೈತು ಕಬ್ ಅಂತಕ್ಕಂಥ ಈ ಘೋಷಣೆಯಿಂದ ಬಂದಿದ್ದೀವಿ. ಜುಲೈ 27ನೇ ತಾರೀಕು ಇಡೀ ಭಾರತ ದೇಶದ 870 ಜಿಲ್ಲೆಗಳ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಉಗ್ರವಾರದ ಹೋರಾಟವನ್ನು ಆರಂಭ ಆಗೇ ಆಗ್ತದೆ. ಜುಲೈ 27 ನೆನಪಿಟ್ಕೋರಿ. ಈ 3 ತಿಂಗಳದಾಗ ಅವ್ರಿಗೆ ಅವಕಾಶ ಕೊಟ್ಟಿವಿ. ಆದರೆ ಜುಲೈ 27ಕ್ಕೆ ಮಾತ್ರ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ಮತ್ತು ಕರ್ನಾಟಕ ಭಾರತ ದೇಶ ತುಂಬ ನಡೀತದೆ. ಅದೇ ರೀತಿಗೆ ನಾವು ಕಲಬುರಗಿಯಾಗಿ ಮನೆ ಕೊಡ್ಲಕ್ಕೆ ಬಂದೀವಿ ತಹಶೀಲ್ದಾರ್ಗ. ಅದೇ ರೀತಿ ಆಳಂದ, ಅಫ್ಜಲ್ಪುರ, ಯಡ್ರಾಮಿ, ಜೇವರ್ಗಿ, ಕಮಲಾಪುರ, ಕಾಳಗಿ, ಚಿಂಚೋಳಿ, ಶೇಡಾಮ್, ಚಿತ್ತಾಪುರ ಎಲ್ಲ ಕಡೆ ಗೋಭಕ್ತರು ಹೋಗಿ ಅಂದ್ರೆ ಇದೇ ರೀತಿ ಅಂದ್ರೆ ಮನವಿ ಪತ್ರ ಕೊಟ್ಟಾರ. ಆಗ ಜಿಲ್ಲಾ ಮಟ್ಟದ ಎಷ್ಟು ಸಂಖ್ಯೆ ಆಗ್ತದೆ, ಒಂದು ವೇಳೆ ಜಿಲ್ಲಾ ಮಟ್ಟ ಆಗಲಿಲ್ಲ ಅಂದ್ರೆ ರಾಜ್ಯ ಮಟ್ಟದ ರಾಜ್ಯಪಾಲರ ಮುಖಾಂತರ ಹೋರಾಟ ಆಗ್ತದೆ. ಅದಕ್ಕೂ ಆಗಲಿಂದ ಎಲ್ಲ ರಾಷ್ಟ್ರೀಯ ಸಂತರು ತಮ್ಮ ಜೀವ ಹೋಗೋವರೆಗೂ ಡೆಲ್ಲಿಯಲ್ಲಿ ಉಪವಾಸ ಕೊಡ್ತೀನಿ ಅಂತ ತೀರ್ಮಾನ ತಗೊಂಡದಾರ. ಅದಕ್ಕಾಗಿ ಏನಪ್ಪ ಆದಷ್ಟು ಜಲ್ದಿ ಪ್ರಧಾನಮಂತ್ರಿಯವರು ಸಹ ಗೋಭಕ್ತರು ಇದ್ದಾರೆ ನಮಗೆ ಗೊತ್ತದ. ಆದರೂ ಗೋಮಾತಾ ರಾಷ್ಟ್ರಮತ ಆಗೇ ಆಗಬೇಕಂತ